ನಮಸ್ಕಾರ ಸ್ನೇಹಿತರೆ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಕರ್ಕಟಕ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ, ಜುಲೈ 2025ರ ಈ ಒಂದು ರಾಶಿ ಭವಿಷ್ಯದಲ್ಲಿ ಈ ರಾಶಿಯವರಿಗೆ ಏನೆಲ್ಲ ಲಾಭಗಳು ಸಿಗುತ್ತೆ, ಇವರ ಜೀವನದಲ್ಲಿ ಮಣ್ಣು ಕೂಡ ಹೊನ್ನಾಗುವ ಸಮಯ ಹತ್ತಿರವಾಗ್ತಿದೆಯಾ, ಈ ರಾಶಿಯವರಿಗೆ ದಶಾಂಕ ಯೋಗ ನಿರ್ಮಾಣವಾಗಿರೋದ್ರಿಂದ ಶನಿಯಿಂದ ವಿಶೇಷ ಪ್ರಯೋಜನ ಸಿಗುತ್ತಾ, ಕರ್ಮಫಲದಾತ ಶನಿಯಿಂದ ಇವರಿಗೆ ಯಾವೆಲ್ಲ ಲಾಭಗಳು ಸಿಗುತ್ತೆ, ಏನೆಲ್ಲ ತೊಂದರೆಗಳನ್ನು ಅನುಭವಿಸ್ತಾರೆ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ನಿಮ್ಮದು ಕೂಡ ಕರ್ಕಟಕ ರಾಶಿಯಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕರ್ಕಟಕ ರಾಶಿ ಅಂತ ಕಮೆಂಟ್ ಮಾಡಿ. ಹೌದು, ಕರ್ಕಟಕ ರಾಶಿಯವರಿಗೆ ಕರ್ಮಫಲದಾತನಾದ ಶನಿಯ ಪ್ರಭಾವದಿಂದಾಗಿ ವಿಶೇಷ ಯೋಗ ನಿರ್ಮಾಣವಾಗ್ತಿದೆ. ದಶಾಂಕ ಯೋಗದ ಪ್ರಭಾವದಿಂದಾಗಿ ಈ ರಾಶಿಯವರ ಜೀವನದಲ್ಲಿ ಶನಿ ಶುಕ್ರರ ಮಹಾದೇಶ ಆರಂಭವಾಗಲಿದ್ದು ದಿಢೀರಂತ ಧನಲಾಭ ಶುರುವಾಗುತ್ತೆ. ಕಷ್ಟದ ದಿನಗಳು ಕಳೆದು ಅಚ್ಚೆ ದಿನ ಆರಂಭವಾಗುತ್ತೆ. ಹೀಗಾಗಿ ಇವರನ್ನ ಅದೃಷ್ಟವಂತ ರಾಶಿಯವರು ಅಂತ ಕರಿಬಹುದು. ಹಲವು ಆಯಾಮಗಳಲ್ಲಿ ಈ ರಾಶಿಯವರಿಗೆ ಶುಭ ಫಲಿತಾಂಶಗಳು ಸಿಗುತ್ತೆ. ಉದ್ಯೋಗ ಸ್ಥಳದಲ್ಲಿ ಬಡ್ತಿ ಸಿಗುವ ಸಂಭವ ಇದ್ದು ಮಹತ್ವದ ಜವಾಬ್ದಾರಿ ಇವರ ಹೆಗಲು ಇರುತ್ತೆ. ವ್ಯವಹಾರದಲ್ಲಿ ನಿಮ್ಮ ಸ್ಮಾರ್ಟ್ ವರ್ಕ್ನಿಂದಾಗಿ ಬಂಪರ್ ಆದಾಯವನ್ನು ಕಾಣ್ತೀರಾ. ಶನಿ ಶುಕ್ರನಿಂದ ನಿರ್ಮಾಣವಾಗಿರುವ ದಶಾಂಕ ಯೋಗವು ಈ ರಾಶಿಯವರ ಬದುಕಿನಲ್ಲಿ ಭೌತಿಕ ಸುಖ ಸೌಕರ್ಯಗಳನ್ನು ಹೆಚ್ಚಿಸಲಿದೆ. ವೃತ್ತಿಪರರಿಗೆ ಕೆಲಸದ ಒತ್ತಡ ಹೆಚ್ಚಾಗಬಹುದು, ಆದರೂ ನಿಮ್ಮ ಕೆಲಸಗಳಿಗೆ ಸೂಕ್ತ ಮನ್ನಣೆ ಅನ್ನೋದು ಸಿಗ್ತಾ ಹೋಗುತ್ತೆ. ಇನ್ನು ದಶಾಂಕ ಯೋಗದಿಂದ ಈ ರಾಶಿಯವರಿಗೆ ಹೊಸ ಯೋಜನೆಗಳಲ್ಲಿ ಭಾರಿ ಯಶಸ್ಸು ಸಿಗುತ್ತೆ. ಜೀವನದಲ್ಲಿ ಪ್ರಗತಿಯ ಹಾದಿಗಳು ತೆರೆದುಕೊಳ್ಳುತ್ತೆ. ವೃತ್ತಿ ರಂಗದಲ್ಲಿ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಆದಾಯ ಅಧಿಕವಾಗಲಿದ್ದು ಹಣಕಾಸಿನ ಸ್ಥಿತಿ ಮೊದಲಿಗಿಂತ ಹೆಚ್ಚು ಸುಧಾರಿಸುತ್ತೆ. ಶನಿ ಶುಕ್ರರಿಂದ ರೂಪುಗೊಂಡಿರತಕ್ಕಂಥ ಈ ದಶಾಂಕ ಯೋಗವು ಈ ರಾಶಿಯವರಿಗೆ ವಿದೇಶ ವ್ಯಾಸಂಗ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಶುಭದಾಯಕವಾಗಿರಲಿದೆ. ಉದ್ಯೋಗ ರಂಗದಲ್ಲಿ ಭಾಗ್ಯದ ಬಾಗಿಲು ತೆರೆಯಲಿದ್ದು ಕೆಲಸದಲ್ಲಿ ಕಠಿಣ ಪರಿಶ್ರಮದ ಸಂಪೂರ್ಣ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಇವರು ಕಂಡುಕೊಳ್ತಾರೆ ಅಂತಲೇ ಹೇಳಬಹುದು. ಈ ರಾಶಿಯವರಿಗೆ ಮುಂದಿನ ದಿನಗಳು ಅತ್ಯದ್ಭುತ. ಧನ ಕನಕ ಸಂಪತ್ತಿನ ಸುರಿಮಳೆಯೇ ಸುರಿಯುವ ಪ್ರತಿಯೊಂದು ಕನಸು ಕೂಡ ಇವರಿಗೆ ನನಸಾಗತ್ತೆ ಅಂತಲೇ ಹೇಳಬಹುದು. ಇವ್ರು ಮಾಡ್ತಕ್ಕಂಥ ಒಂದಷ್ಟು ಕಠಿಣ ಪರಿಶ್ರಮದ ಪ್ರತಿಫಲ ಈ ರಾಶಿಯವರಿಗೆ ಈಗ ಸಿಗ್ತಾ ಹೋಗುತ್ತೆ. ವಿಶೇಷವಾಗಿ ಹೊಸದಾಗಿ ಕೆಲಸ ಕಾರ್ಯಗಳನ್ನು ವೃತ್ತಿಯನ್ನು ಆರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಇವರ ಜೀವನದಲ್ಲಿ ರಾಜರ ಯೋಗ ಇದ್ದು ಭರ್ಜರಿ ಅದೃಷ್ಟವೇ ಸಿಗುತ್ತೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಇನ್ನಷ್ಟು ಶಕ್ತಿ ಹೆಚ್ಚಾಗಲಿದ್ದು ತನ್ನದೇ ಆದಂತಹ ವಿಶಿಷ್ಟವಾದ ಪ್ರಭಾವದಿಂದಾಗಿ ವೃತ್ತಿ ಜೀವನ, ವ್ಯಾಪಾರ, ಶಿಕ್ಷಣ ಮತ್ತು ಸಾಮಾಜಿಕ ಪ್ರತಿಷ್ಠೆಯಲ್ಲಿ ವೃದ್ಧಿಯಾಗುವ ಯೋಗ ಇದೆ. ಇದರ ಪ್ರಭಾವದಿಂದಾಗಿ ಈ ರಾಶಿಯ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯೋದ್ರೊಂದಿಗೆ ಜೀವನದಲ್ಲಿ ಯಶಸ್ಸು ಸಿಗುತ್ತೆ. ಅದೃಷ್ಟಶಾಲಿಗಳಂತೆ ಜೀವನವನ್ನು ನಡೆಸ್ತೀರಾ. ಇನ್ನು ಈ ರಾಶಿಯವರು ಮಂಗಳ ಕಾರ್ಯಗಳಿಗಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾರೆ. ಆದರೆ ಈ ಖರ್ಚಿನಿಂದ ನೀವು ಮಾನಸಿಕ ಶಾಂತಿಯನ್ನು ಹೊಂದುತ್ತೀರಾ ಅಂತ ಹೇಳಬಹುದು. ನಿಮ್ಮ ಜಾತಕದ ಮೊದಲನೇ ಮನೆ ಅಂದರೆ ಲಗ್ನದ ಮನೆಯಲ್ಲಿ ಈ ಒಂದು ಬುಧಾದಿತ್ಯ ಯೋಗ ರೂಪುಗೊಂಡಿದೆ ಹಾಗೂ ದಶಾಂಕ ಯೋಗ ಇರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ, ವ್ಯಕ್ತಿತ್ವ ಮತ್ತು ಸಂವಹನ ಕೌಶಲ್ಯದಲ್ಲಿ ಸಾಕಷ್ಟು ವೃದ್ಧಿಯನ್ನು ಕಾಣ್ತೀರಾ. ಇನ್ನು ನಿಮ್ಮ ಕೆಲಸ ಮತ್ತು ವ್ಯಾಪಾರದಲ್ಲಿ ಹೊಸ ಅವಕಾಶಗಳನ್ನು ಪಡೆಯಲು ಇದು ಉತ್ತಮ ಸಮಯವಾಗಿದ್ದು ನಿಮ್ಮ ಮಾತಿನಲ್ಲಿ ಮಾಧುರ್ಯದ ಜೊತೆಗೆ ಸಾಕಷ್ಟು ಪ್ರಭಾವಶಾಲಿಗಳಂತೆ ಕಾಣ್ತೀರಾ. ಹೀಗಾಗಿ ಕೆಲಸದ ಸ್ಥಳದಲ್ಲಿ ನೀವು ನಿಮ್ಮ ಮಾತನ್ನು ಉತ್ತಮ ರೀತಿಯಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತೆ. ವ್ಯಾಪಾರವನ್ನು ಮಾಡ್ತಕ್ಕಂಥ ಈ ರಾಶಿಯ ಜನರಿಗೆ ಹೊಸ ಪಾಲುದಾರರು ಮತ್ತು ಯೋಜನೆಗಳು ಸಿಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ, ಖ್ಯಾತಿ ಬಹಳಷ್ಟು ವೃದ್ಧಿಯಾಗುತ್ತೆ. ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಓದಿನಲ್ಲಿ ಯಶಸ್ಸು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಉತ್ತಮ ಫಲ ದೊರಕುವ ಸಂಭವ ಅಧಿಕವಾಗಿದೆ. ಇನ್ನು ಆದಾಯ, ಸಾಮಾಜಿಕ ಸಂಪರ್ಕ ಮತ್ತು ನಿಮ್ಮ ಆಸೆಗಳ ಈಡೇರಿಕೆಯೊಂದಿಗೆ ಸಂಬಂಧವನ್ನು ಈ ಒಂದು ದಶಾಂಕ ಯೋಗ ಹೊಂದಿದ್ದು ಇದರ ಪ್ರಭಾವದಿಂದಾಗಿ ಆರ್ಥಿಕ ಲಾಭವನ್ನು ಪಡೆಯೋದ್ರೊಂದಿಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಸಿಗ್ತಾ ಹೋಗುತ್ತೆ. ನಿಮಗೆ ಧನ ಲಾಭವಾಗುವ ಯೋಗ ಕೂಡ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನು ಎಲ್ಲರೂ ಕೂಡ ಹೊಗಳುತ್ತಾರೆ. ನಿಮ್ಮ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡಿತೀರಾ. ಈ ಅವಧಿಯಲ್ಲಿ ನಿಮಗೆ ಬಡ್ತಿ ಸಿಗುತ್ತೆ. ಹೊಸ ಜವಾಬ್ದಾರಿ ಲಭಿಸುವ ಅವಕಾಶ ಕೂಡ ಇದೆ. ಈ ಸಮಯದಲ್ಲಿ ನಿಮ್ಮ ಸಾಮಾಜಿಕ ಸಂಪರ್ಕ ಹೆಚ್ಚಾಗುತ್ತೆ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿಯಾಗ್ತೀರಾ. ಈ ಅವಧಿಯಲ್ಲಿ ಹೂಡಿಕೆ ಮತ್ತು ವ್ಯಾಪಾರವನ್ನು ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಸಾಕಷ್ಟು ಶುಭವಾಗುತ್ತೆ. ಕೆಲಸದಲ್ಲಿ ಪ್ರಗತಿ, ಬಡ್ತಿ ಮತ್ತು ಹೊಸ ಅವಕಾಶಗಳನ್ನು ಪಡೆದುಕೊಳ್ತೀರಾ. ಹಾಗಾಗಿ ಈ ಒಂದು ಯೋಗದ ಪ್ರಭಾವದಿಂದಾಗಿ ವ್ಯಾಪಾರವನ್ನು ಮಾಡ್ತಕ್ಕಂಥ ಈ ರಾಶಿಯ ಜನರು ಈ ಸಮಯದಲ್ಲಿ ಹೊಸ ಯೋಜನೆಗಳನ್ನು ಶುರು ಮಾಡಬಹುದು ಮತ್ತು ವ್ಯಾಪಾರವನ್ನು ವಿಸ್ತರಿಸಲು ನಿಮಗೆ ಅನುಕೂಲಕರ ವಾತಾವರಣ ದೊರಕುತ್ತೆ.
ನೀವು ಕೆಲಸ ಮಾಡ್ತಕ್ಕಂಥ ಶೈಲಿ ಮತ್ತು ನಾಯಕತ್ವದ ಸಾಮರ್ಥ್ಯ ಈ ಸಮಯದಲ್ಲಿ ವೃದ್ಧಿಯಾಗುತ್ತೆ. ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ನೀವು ಆಕರ್ಷಣೆಯ ಕೇಂದ್ರ ಬಿಂದು ಆಗ್ತೀರಾ. ಇನ್ನು ನಿಮ್ಮ ಸಾಮಾಜಿಕ ಜೀವನ ಈ ಅವಧಿಯಲ್ಲಿ ಸಾಕಷ್ಟು ಉತ್ತಮವಾಗ್ತಾ ಹೋಗುತ್ತೆ. ವಿದೇಶಿ ಪ್ರಯಾಣ ಅಥವಾ ವಿದೇಶಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡ್ತಕ್ಕಂಥ ಜನರಿಗೆ ಯಶಸ್ಸು ದೊರಕುವ ಯೋಗ ಕೂಡ ಇದೆ. ಇನ್ನು ಈ ರಾಶಿಯವರು ವ್ಯಾಪಾರವನ್ನು ಮಾಡಲು ಬಹಳಷ್ಟು ಲಾಭದಾಯಕವಾದಂತಹ ಸನ್ನಿವೇಶಗಳನ್ನು ಎದುರಿಸ್ತಾರೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಅಥವಾ ವಿದೇಶದಲ್ಲಿ ಓದಬೇಕು ಅಂದ್ಕೊಂಡಿದ್ರೆ ಈ ಸಮಯದಲ್ಲಿ ಅದು ಕೂಡ ಇರುತ್ತೆ. ಧಾರ್ಮಿಕ ಅಥವಾ ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸೋದ್ರಿಂದ ನಿಮಗೆ ಮಾನಸಿಕ ಶಾಂತಿ ಅನ್ನೋದು ಸಿಗ್ತಾ ಹೋಗುತ್ತೆ. ಇದರ ಜೊತೆಗೆ ನಿಮಗೆ ಲಾಭವೋ ಲಾಭ ಅಂತಲೇ ಹೇಳಬಹುದು. ಯಾಕಂತ ಅಂದರೆ ನಿಮ್ಮೆಲ್ಲ ಪ್ರಯತ್ನಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ತೀರಾ, ಧನ ಪ್ರಾಪ್ತಿಯಾಗತ್ತೆ, ಅಪೂರ್ಣಗೊಂಡಿದ್ದಂತಹ ಕೆಲಸಗಳೆಲ್ಲವೂ ಕೂಡ ಪರಿಪೂರ್ಣವಾಗುತ್ತೆ. ನಿಮ್ಮ ಹತ್ತಿರದ ಸ್ನೇಹಿತರ ಸಹಾಯದಿಂದಾಗಿ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಕೂಡ ನೀವು ಭೇಟಿಯಾಗ್ತೀರಾ. ಕೆಲಸವನ್ನು ಮಾಡ್ತಕ್ಕಂಥ ಜನರಿಗೆ ಅನುಕೂಲಕರ ಸಮಯವಾಗಲಿದ್ದು ನೀವು ಉತ್ತಮ ಜವಾಬ್ದಾರಿಯನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಒಂದಷ್ಟು ಜನರ ಗೌರವಕ್ಕೆ ಪಾತ್ರರಾಗ್ತೀರಾ. ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಳವಾಗುತ್ತೆ. ಮನೆಯಲ್ಲಿ ಸಂತಸಮಯವಾದ ವಾತಾವರಣ ಇರುತ್ತೆ. ಸಹೋದರ ಸಹೋದರಿಯರ ಸಂಪೂರ್ಣ ಸಹಾಯ ನಿಮಗೆ ದೊರಕೋದ್ರ ಜೊತೆಗೆ ವೈವಾಹಿಕ ಜೀವನ ಸುಖಮಯವಾಗ್ತಾ ಹೋಗುತ್ತೆ. ಇನ್ನು ಈ ರಾಶಿಯವರಿಗೆ ಸಾಕಷ್ಟು ಪ್ರವಾಸಿ ತಾಣಗಳನ್ನು ನೋಡಬೇಕು, ಪ್ರವಾಸಿ ಸ್ಥಳಗಳಿಗೆ ಹೋಗಬೇಕು ಅಂದ್ಕೊಂಡಿದ್ದಂತಹ ನಿಮ್ಮ ಕನಸು ನನಸಾಗುತ್ತೆ. ಉನ್ನತಾಧಿಕಾರಿಗಳು ನಿಮ್ಮ ಕೆಲಸವನ್ನು ಹೊಗಳುತ್ತಾರೆ. ವಿಶೇಷವಾಗಿ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸದಿಂದ ಹೆಚ್ಚು ಲಾಭ ಸಿಗುತ್ತೆ. ನಿಮ್ಮ ಅಗತ್ಯ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ನಿಮ್ಮ ಗೌರವ ಖ್ಯಾತಿ ಹೆಚ್ಚಳವಾಗುತ್ತೆ. ವ್ಯಾಪಾರದಲ್ಲಿ ಪ್ರತಿಷ್ಠೆ ವೃದ್ಧಿಯಾಗೋದ್ರ ಜೊತೆಗೆ ರಾಜಕೀಯಕ್ಕೆ ಸಂಬಂಧಿಸಿದಂತೆ ಕೆಲಸವನ್ನು ಮಾಡ್ತಕ್ಕಂಥ ಜನರಿಗೆ ಉತ್ತಮ ಫಲ ಸಿಗುತ್ತೆ. ನೀವು ಉನ್ನತಾಧಿಕಾರಿಗಳ ನಂಬಿಕೆಗೆ ಪಾತ್ರರಾಗ್ತೀರಾ. ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ನಿಮ್ಮ ಸಂಗಾತಿಯೊಂದಿಗಿನ ಜೀವನದಲ್ಲಿ ಸಾಮರಸ್ಯ ಇರುತ್ತೆ ಅಂತ ಹೇಳಬಹುದು. ಇನ್ನೂ ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಯೋಗ ಇದೆ. ಜೊತೆಗೆ ಮಕ್ಕಳಾಗಿಲ್ಲ ಅನ್ನೋರಿಗೆ ಮಕ್ಕಳ ಭಾಗ್ಯ ಕೂಡ ಸಿಗುತ್ತೆ. ನೀವು ದಾನ ಧರ್ಮ ಹಾಗೂ ಪೂಜೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುತ್ತೀರಾ. ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನ ಪಡ್ತಿರೋರಿಗೆ ಶುಭ ಸಮಯ ಇದಾಗಿದೆ. ಮನೆಯಲ್ಲಿ ನಿಮ್ಮ ತಂದೆಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ. ವೈವಾಹಿಕ ಜೀವನದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದುತ್ತೀರಾ. ನಿಮ್ಮ ತಾಯಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ. ಹೀಗಾಗಿ ನಿಮ್ಮ ತಾಯಿಗೆ ನೀವು ನೀಡಿದಂತಹ ಮಾತನ್ನು ಈ ಸಂದರ್ಭದಲ್ಲಿ ಈಡೇರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ. ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳಬಹುದು. ಇನ್ನು ಪ್ರೇಮ ಸಂಬಂಧಕ್ಕೆ ಈ ಒಂದು ತಿಂಗಳು ಬಹಳ ಉತ್ತಮ ವಾತಾವರಣ ಇರೋದ್ರಿಂದ ನೀವು ನಿಮ್ಮ ಪ್ರೀತಿಯ ವಿಚಾರವನ್ನು ಮನೆಯವರ ಬಳಿ ಹೇಳಿಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರೀತಿಗೆ ಮನೆಯವರು ಒಪ್ಪಿಗೆಯನ್ನು ಸೂಚಿಸ್ತಾರೆ ಅಂತ ಹೇಳಬಹುದು. ಇನ್ನು ನೀವು ಒಂದಷ್ಟು ಕಷ್ಟ ನಷ್ಟಗಳನ್ನು ಎದುರಿಸಿದ್ರೂ ಕೂಡ ಅದರಿಂದ ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ದು ಶಾಶ್ವತ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ತೀರಾ. ನೀವು ರಾಜರತೆ ಜೀವನವನ್ನು ನಡೆಸ್ತೀರಾ ಅಂತಲೇ ಹೇಳಬಹುದು. ಇದೆಲ್ಲವೂ ಕೂಡ ಕರ್ಕಟಕ ರಾಶಿಯವರ ಜುಲೈ ತಿಂಗಳ ರಾಶಿ ಭವಿಷ್ಯ ಆಗಿದೆ.